ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಕಾಲ್ ಟಿಪ್ಸ್ ಏನು ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ಸದ್ಯಕ್ಕೆ ಯಾವುದೇ ಥರದ ಕ್ಲಾಸ್ ಪ್ಲಾನ್ ಕೂಡ ಮಾಡಿಲ್ಲ. ಸೊ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚು ಸೂನ್ ಅನೌನ್ಸ್ ಮಾಡ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಕಲಿಬೋದು. ಮೊನ್ನೆ ಬ್ಯಾಚ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಸ್ಟೂಡೆಂಟ್ಸ್ ತುಂಬ ಡೌಟ್ಸ್ ಕೇಳಿದರು. ಅವ್ರಿಗೂ ಕೂಡ ಡೌಟ್ಸ್ಗಳ ಕಾನ್ಸೆಪ್ಟ್ಗಳಿರ್ಬೋದು, ಮದರ್ ಆ್ಯಂಡ್ ಬೇಬಿ ಕ್ಯಾಂಡಲ್ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗ್ತಿದೆ, ಹೇಗೆ ಮಾರ್ಕೆಟಲ್ಲಿ ಎವ್ರಿ ಡೇ ಸೇಮ್ ಮೈಂಡ್ ಸೆಟ್ ರನ್ ಆಗ್ತಿದೆ, ಅದ್ರ ಬಗ್ಗೆ ಇರ್ಬೋದು. ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದೀನಿ. ಅವರು ಕೂಡ ಲೈಕ್ ಸ್ಲೋಲಿ 60 ಡೇಸ್ ಆಗಿರೋದ್ರಿಂದ ಕಲಿತಾ ಹೋಗ್ತಾರೆ. ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಇವತ್ತು ಕಂಪ್ಲೀಟ್ಲಿ ಟ್ರಿಕ್ಕಿ ಮಾರ್ಕೆಟಪ್ಪ. ಮಾರ್ಕೆಟಲ್ಲಿ ನಿಮಗೆ ಅನ್ನಿಸ್ಬೋದು ಇಷ್ಟು ದೂರ ಮೂವ್ ಆಗ್ತಿದೆ ಅಂತ. ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್. ಸೊ ಇವತ್ತಿಂದು ಪ್ರಾಫಿಟ್ಟು ಆಲ್ಮೋಸ್ಟು 10,000 ರೂಪಾಯಿ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಒಂದು ಲಾಸು, ಒಂದು ಪ್ರಾಫಿಟ್ಟು, ಒಂದು ಪ್ರಾಫಿಟ್ಟು. ಪುಟ್ಟಲ್ಲಿ ಬೆಳಗ್ಗೆನೆ ಪ್ರಾಫಿಟ್ ಆಗಿತ್ತು. ಆ್ಯಕ್ಚುಲಿ ಆ ಪ್ರಾಫಿಟ್ನ ಸುಮ್ಮನೆ ಕೂತಿದ್ರು ಮುಗ್ದಿತ್ತು. ಐ ಥಾಟ್ ಇಟ್ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗ್ಬೋದೇನೋ ಅಂತ ಸೆಕೆಂಡ್ ಪುಟ್ ತಗೊಂಡೆ. ಸೆಕೆಂಡ್ ಪುಟ್ಟಲ್ಲಿ ಸರಿ ಕೊಡಿಸ್ಕೊಂಡೆ. ಸೊ ಕಾಸ್ಟು ಲೈಕ್ 18,600, 18,200 ಇನ್ನು 300 ರೂಪಾಯಿ ಉಳಿದೈತೆ ಅಷ್ಟೇ ನನ್ನ ಹತ್ರ. ಕಾಲಲ್ಲಿ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ. ಕಾನ್ಫಿಡೆನ್ಸೇ ಇಲ್ಲ ನನಗೆ ಟ್ರೇಡ್ ಮಾಡಲಿಕ್ಕೆ, ಬಟ್ ಕ್ವಿಕ್ ಸ್ಕ್ಯಾಲ್ಪಿಂಗ್, ಕ್ವಿಕ್ ಮೂಮೆಂಟ್ ಆಯಿತು. ಸೊ ಕ್ವಿಕ್ ಮೂಮೆಂಟಲ್ಲಿ ಐ ಜಸ್ಟ್ ಮೇಡ್ ದಟ್ ಮನಿ. ಸೊ ಡನ್ ಫಾರ್ ದ ಡೇ ಅಂತ ಕ್ಲೋಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಕ್ಲೋಸ್ ಮಾಡಿದ್ದರೆ ಈ ಅಮೌಂಟ್ ಇರ್ತಾ ಇತ್ತು ನನ್ನ ಹತ್ರ. ಸೊ ಇವಾಗ ಓವರ್ ಟ್ರೇಡಿಂಗ್ ಆಗಿರೋದಕ್ಕೆ ಈ ಅಮೌಂಟ್ ಇದೆ ನನ್ನ ಹತ್ರ. ಓಕೆನಾ? ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಸಮ್ ಟೈಮ್. ಬಟ್ ಕಾನ್ಫಿಡೆನ್ಸ್ ಇತ್ತು, ಪುಟ್ ಸೈಡ್ ಹೋಗ್ಬೋದು ಅಂತ ಹೋಗಿತ್ತು ಕೂಡ. ಆ್ಯಕ್ಚುಲಿ ಈ ಟ್ರೇಡ್ ಕೂಡ ನನಗೆ 5-6 ಪಾಯಿಂಟ್ ಪ್ರಾಫಿಟಲ್ಲೇ ಇತ್ತು. ಸಡನ್ ಸ್ಪೈಕ್ ಆಯಿತು, ಸಡನ್ನಾಗಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ಹಾಗಾಗಿನೇ ಲೆಟ್ಸಿ ಗೈಡ್ ಮಾಡ್ತೀನಿ. ಫಸ್ಟು ನಾನು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದ್ದೆ ಅದ್ರ ಪ್ರಕಾರ ನಿಮಗೇನು ಅನ್ನೋದನ್ನು ಎರಡನ್ನೂ ಗೈಡ್ ಮಾಡ್ತೀನಿ. ಮಾರ್ಕೆಟ್ ಏನು ಮಾಡಿದೆ, 2 ಡೇಸಿಂದ ಒಂದು ಶಾರ್ಪ್ ಫಾಲ್ ಕೊಟ್ಟು ಲೈಕ್ ಸ್ಮಾಲ್ ರಿಟ್ರೇಸ್ಮೆಂಟ್. ಇಟ್ ಮೀನ್ಸ್ ಮಾರ್ಕೆಟ್ ಈಸ್ ಇನ್ ಸ್ಟಕ್ ಅಪ್ ಝೋನ್. ಇದೊಂದು ಫುಲ್ ಡೇ ರ್ಯಾಲಿ ಥರ ಆಗೋಯ್ತೆ. ಸೊ ಮಾರ್ಕೆಟ್ ಈಸ್ ಇನ್ ಸ್ಟಕ್ ಅಪ್ ನಾವು. ಸೊ ಮಾರ್ಕೆಟ್ ಮಿಡಲಲ್ಲಿದೆ ಅಂದರೆ ಇಟ್ ಈಸ್ ಅ ಸ್ಟಕ್ ಅಪ್ ಈಸ್ ನಥಿಂಗ್ ಬಟ್ 2 ಡೇಸ್ ಫಾಸ್ಟ್ ಮೂಮೆಂಟ್ ಕೂಡ ಆಗಿರೋದ್ರಿಂದ ಎನಿ ರೈಸ್ ಮಾರ್ಕೆಟ್ ವಿಲ್ ಕಮ್ ಲೈಕ್ ಅ ಸೆಲ್ಲಿಂಗ್ ಪ್ರೆಷರ್. ಕಮ್ಸ್ ಲೈಕ್ ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಸ್ಟೂಡೆಂಟ್ಸಿಗೆ ನಾನು ಗೈಡ್ ಮಾಡಿದೆ. ಸೊ ಅದೇ ಥರನೇ ನಾನು ಎಲ್ಲಿಂದ ಟ್ರೇಡ್ ಮಾಡಿದ್ದೀನಿ. ಲೆಟ್ಸ್ ಗೋ ವಿತ್ ದ ರಿವ್ಯೂ. ಓಕೆನಾ? ಸೊ ಫಸ್ಟ್ ಕ್ಯಾಂಡಲು ಮಾರ್ಕೆಟು ಫ್ಲಾಟಿಶ್ ಓಪನು, ಬಟ್ ಫಾಸ್ಟ್ ಅಪ್ಸೈಡೆಡ್ ಮೂವ್. ಓಕೆನಾ? ಸೊ ಸೆಕೆಂಡ್ ಕ್ಯಾಂಡಲು ಅಪ್ಸೈಡೆಡ್ ಮೂವ್. ಥರ್ಡ್ ಕ್ಯಾಂಡಲು ಯಾವಾಗ ಈ ರಿಜೆಕ್ಷನ್ ಆಯಿತು, ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಇಲ್ಲಿಂದ ಒಂದು ಡೌನ್ ಸೈಡ್ ಮೂವ್ ಕೊಡೋ ಚಾನ್ಸಸ್ ಹೆವಿ ಇದೆ. ಲೆಟ್ಸ್ ಟೇಕ್ ಅ ಟ್ರೇಡ್ ಅಂತ ಒಂದು ಟ್ರೇಡ್ನ ನಾನು ಇಲ್ಲಿಂದಲೇ ತೊಗೊಂಡೆ. ಲೈಕ್ 24,900 ಎತ್ಕೊಂಡೆ ನಾನು. ವೆರಿ ನೆಕ್ಸ್ಟ್ ಕ್ಯಾಂಡಲೇ ನನಗೆ ಆಲ್ಮೋಸ್ಟ್ ಉತ್ತಮವಾದ ಪ್ರಾಫಿಟ್ನ ಶೋ ಮಾಡ್ತು. ಸೊ ನಾನು ಎಕ್ಸಿಟ್ ಕೂಡ ಆದೆ. ಆಯಿತಾ? ಸೊ ಬಿಕಾಸ್ ಮಾರ್ಕೆಟಲ್ಲಿ ಸ್ಲೋಲಿ ನಮ್ಮ ಲೈನ್ಸ್ ಕೂಡ ರಿಫ್ಲೆಕ್ಟ್ ಆಗ್ತಿದ್ದಾವೆ. ಸ್ಲೋಲಿ ಮಾರ್ಕೆಟ್ ಕೂಡ ಮೂವ್ ಆಗ್ತಿದೆ ಅಂತ. ಅದಾದಮೇಲೆ ಸುಮ್ಮನೆ ಕೂತಿದೆ. ಎಲ್ಲಿ ನಾನು ಟ್ರ್ಯಾಪ್ ಆದೆ ಅಂತ ಹೇಳ್ತೀನಿ ಕೇಳಿ. ಇದು ನಾನು ಟ್ರ್ಯಾಪ್ ಆಗಿದ್ದು ಯಾವಾಗ ಮಾರ್ಕೆಟು ಇವತ್ತಿನ ಲೋ ಹತ್ರಕ್ಕೆ ಬಂತು ನೋಡಿ. ಇವತ್ತಿನ ಲೋ ಹತ್ರಕ್ಕೆ ಬಂದು ಮಾರ್ಕೆಟು ಬ್ಯಾಕ್ ಟು ಪಾಯಿಂಟ್ ನಮಗೆ 382 ಲೆವೆಲ್ ತನಕ ಬಂತು ನೋಡಿ. ಸೊ ನಾನು 382 ಲೆವೆಲ್ ತನಕ ವೆಯ್ಟ್ ಮಾಡಿರಾಗಿತ್ತು. ನಾನು ಇಲ್ಲೇ ಎಂಟ್ರಿ ಆಗಿಬಿಟ್ಟೆ. ಸ್ವಲ್ಪ ಅರ್ಲಿ ಎಂಟ್ರಿ ಆದ್ರಿಂದ ನನಗೆ 382 ಲೆವೆಲ್ ಟಚ್ ಆಗಿ ಅದು ರಿಟರ್ನ್ ಬರೋ ಅಷ್ಟುವರೆಗೂ ಕಾಸ್ಟಿಂದ ಒಂದು 4-5 ಪಾಯಿಂಟ್ ಪ್ರಾಫಿಟು ಲಾಸಲ್ಲೇ ಓಡ್ತಾ ಇತ್ತು. ಓಕೆನಾ? ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ, ಮಾರ್ಕೆಟು ಅಗೇನ್ ಟ್ರೈ ಟು ಮೇಕ್ ಇಟ್ ಮೂವ್ ಅಪ್ ಸೈಡ್. ಓಕೆನಾ? ಸೊ ಈ ಕ್ಯಾಂಡಲಲ್ಲಿ ನಾನು SL ತೊಗೊಂಡೆ. ಈ ಕ್ಯಾಂಡಲ್ ಹಿಟ್ ಮೈ SL. ಓಕೆನಾ? ಈ ಕ್ಯಾಂಡಲಲ್ಲಿ ನಾನು ಅದೇನು ನೋಡ್ತಾ ಇರೋ ಆ SLನ ನಾನು ಎತ್ಕೊಂಡ್ಮೇಲೆ ಕಾಲ್ ಎಲ್ಲಿಂದ ಟ್ರೇಡ್ ಮಾಡಿದ್ದೀನಿ ಅದು ಇದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಕಾಲ್ ಟ್ರೇಡ್ನ ನಾನು ಆ್ಯಕ್ಚುಲಾಗಿ ವೆಯ್ಟ್ ಮಾಡ್ತಿದ್ದೆ. ಇವತ್ತಿನ ಹೈ ಬ್ರೇಕ್ಔಟ್ ಆದರೆ ಐ ಕ್ಯಾನ್ ಗೋ ವಿತ್ ಒನ್ ಕಾಲ್ ಸೈಡ್ ಫಾಸ್ಟ್ ಮೂಮೆಂಟ್, ಕ್ವಿಕ್ ಸ್ಕ್ಯಾಲ್ಪಿಂಗ್. ಬಿಕಾಸ್ ಕಾನ್ಫಿಡೆನ್ಸ್ ಇಲ್ಲ, ಬಿಕಾಸ್ ಸ್ಟಿಲ್ ಮಾರ್ಕೆಟ್ ಈಸ್ ಅನ್ 0.68, 0.5 ರೇಂಜು. ಇಟ್ಸ್ ಅ ಗೋಲ್ಡನ್ ರೇಷಿಯೋ ರೇಂಜು. ಇಲ್ಲಿ ಮಾರ್ಕೆಟು ರಿವರ್ಸ್ ಆಗೋ ಚಾನ್ಸಸ್ ಕೂಡ ಹೆವಿ ಇರುತ್ತೆ. ಲೆಟ್ಸ್ ಟ್ರೈ ಇಟ್ ಫಾರ್ ಒನ್ ಸ್ಮಾಲ್ ಕ್ವಿಕ್ ಸ್ಕ್ಯಾಲ್ಪಿಂಗ್ ಅಂತ. ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿದೆ. 10 ಪಾಯಿಂಟ್ ನನಗೆ ಸಿಕ್ತು. 10 ಪಾಯಿಂಟಲ್ಲಿ ಐ ಜಸ್ಟ್ ಫಿನಿಶ್ ಮಾಡಿದೆ. ಓಕೆನಾ? 10 ಪಾಯಿಂಟ್ ಸಿಕ್ಕಿದ್ಮೇಲೆ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದಾದಮೇಲೆ ಮಾರ್ಕೆಟು ಲೈಕ್ ಕಂಟಿನ್ಯೂಸ್ ಆಗಿ ಗೋಲ್ಡನ್ ಝೋನ್ ಟಚ್ ಆದಮೇಲೆ ಅಲ್ಲಿಂದ ಒಂದು ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ಕೂಡ ಮಾಡ್ತು. ಇಲ್ಲಿ ಸೆಲ್ಲರ್ಸ್ಗಳನ್ನ ತುಂಬ ಟ್ರ್ಯಾಪ್ ಮಾಡಿದೆ. ಈ ಲೆವೆಲಲ್ಲಂತೂ ಐ ನೋ ದಟ್ ಸೆಲ್ಲರ್ಸ್ ತುಂಬ ಟ್ರ್ಯಾಪ್ ಆಗಿರ್ತಾರೆ. ಬಿಕಾಸ್ ಗೋಲ್ಡನ್ ಝೋನ್ ಒಂದು ಮತ್ತು ಮಾರ್ಕೆಟಲ್ಲಿ ಹ್ಯಾಮರ್ ಕೂಡ ಆಗಿತ್ತು. ಆ 2 ಕ್ಯಾಂಡಲ್ಸ್ ಏನಿದಾವಲ್ಲ, ಈ 2 ಕ್ಯಾಂಡಲು ಇಟ್ ಈಸ್ ನಾಟ್ ಎ ಬೈಯರ್ಸ್ ಕ್ಯಾಂಡಲ್, ಇಟ್ಸ್ ಅ ಸ್ಟಾಪ್ ಲಾಸ್ ಹಿಟ್ ಕ್ಯಾಂಡಲ್ಸ್. ಏನು ಇಲ್ಲಿಂದ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರಲ್ಲಿ ಬಂದಿರ್ತಾರೆ, ಅವರೆಲ್ಲ ಪೊಸಿಷನ್ನ ಕ್ಲೋಸ್ ಮಾಡಿರ್ತಾರೆ. ಅವ್ರದ್ದೆಲ್ಲ ಪೊಸಿಷನ್ಸ್ ಕ್ಲೋಸ್ ಆಗಿದೆ ಅಂದರೆ ಮಾರ್ಕೆಟಲ್ಲಿ ನೌ ದೆರ್ ಈಸ್ ನೋ ಪೊಸಿಷನ್ಸ್ ಅಟ್ ಆಲ್.
ಇವಾಗ ಮಾರ್ಕೆಟಲ್ಲಿ ನಿಮಗೆ ಪೊಸಿಷನ್ಸ್ ಇಲ್ಲ ಅಂದರೆ ಮಾರ್ಕೆಟ್ ಮೂವ್ ಹೆಂಗಾಗುತ್ತೆ, ಅಗೇನ್ ಬೈಯರ್ಸ್ ಪ್ರೆಷರ್ ಹಾಕಿ ಅಪ್ಸೈಡ್ ಮೇಲೆ ತೊಗೊಂಡೋಗ್ಬೇಕು. ಓಕೆನಾ. ಸೊ ಅಪ್ಸೈಡ್ ಮೇಲಕ್ಕೆ ತೊಗೊಂಡು ಹೋಗ್ತಾರಾ ಇಲ್ವಾ ನಮಗೆ ಗೊತ್ತಿಲ್ಲ. ಪ್ರೆಸೆಂಟ್ ಅಂತೂ ಸಿಚುವೇಶನ್ ಹಂಗೆ ಕಾಣಿಸ್ತಿಲ್ಲ ನನಗೆ. ಸೊ ಸೆಲ್ಲಿಂಗ್ ಮಾಡಬೇಕು ಅಂದರೆ ನಾವು ಡೆಫಿನೆಟಾಗಿ ಇವತ್ತಿನ ಲೋನ ಬ್ರೇಕ್ ಡೌನ್ ಆಗೋ ಲೆವೆಲಿಗೆ ಬಂದರೆ, ಲೈಕ್ ಮಾರ್ಕೆಟ್ ಜಿಂಗ್ ಜಿಂಗ್ ಅನ್ಕೊಂಡು ಹಿಂಗೆ ಬಂದರೆ, ಸೊ ಡೆಫಿನೆಟಾಗಿ ಇಲ್ಲಿಂದ ಒಂದು ಪುಟ್ ಸೈಡ್ ಟ್ರೇಡ್ನ ಈಸಿಯಾಗಿ ಟ್ರೇಡ್ ಮಾಡೋಣ. ಇವತ್ತು ಬಂದರೆ ಬರುತ್ತಾ ಗೊತ್ತಿಲ್ಲ. ಸೊ ಕಾಲ್ ಸೈಡ್ ಅಂತೂ ಐ ಡೋಂಟ್ ನೋ, ನನಗಂತೂ ಗೊತ್ತಿಲ್ಲ ಕಾಲ್ ಸೈಡ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮಾರ್ಕೆಟು, ಇವತ್ತು ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಈ ಮೂವ್ನೇ ನಾನು ಅನ್ಪ್ರಿಡಿಕ್ಟಬಲ್ ಮೂವ್ ಅಂತಲೇ ಕರಿತೀನಿ. ದಿಸ್ ವಾಸ್ ಟೋಟಲಿ ಅನ್ಪ್ರಿಡಿಕ್ಟಬಲ್ ಮೂವ್ ನನಗೆ. ಸೊ ನಾನು ಪ್ರಿಡಿಕ್ಟ್ ಮಾಡಿರಲ್ಲ ಇವತ್ತು, ಸೊ ಹಾಗಾಗಿನೇ ಹೇಳ್ತಾ ಇರೋದು. ಸೊ ಇದು ನಾನು ಪ್ರಿಡಿಕ್ಟ್ ಮಾಡಿರಲ್ಲ ಮೂವ್. ಸೊ ಬಟ್ ಮಾರ್ಕೆಟಲ್ಲಿ ಇವತ್ತು ಮಜಾ ಏನು ಗೊತ್ತಾ, ಇಷ್ಟರಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಆಗಬೇಕು. ಸೊ ನಾಳೆಗೆ ಒಂದು ಬ್ರೇಕೌಟ್ ಆದರೆ ಒಳ್ಳೆ ಟ್ರೇಡ್ ಸಿಗುತ್ತೆ ನಾಳೆಗೆ. ಸೊ ಇಷ್ಟರಲ್ಲಿ ಮಜಾ ಮಾಡಿ ಕ್ಲೋಸ್ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಸೆಲ್ಲರ್ಸ್ಗಳು, ಯಾಕೆಂದರೆ ಇರಾನ್ ಇಸ್ರೇಲ್ ವಾರಿಂದಾಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ, ಅದು ಡೈಲಿ ನಡೀತಲೇ ಇದೆ ಅನ್ನೋ ಥರ ಮಾರ್ಕೆಟ್ ಇವತ್ತು ಮೇಲೆ ಹೋಗಿದೆ. ಬಟ್ ಗೊತ್ತಿಲ್ಲ, ಏನಾದರೂ ಮಧ್ಯಾಹ್ನ ಮೇಲೆ ಏನಾದರೂ ಶಾರ್ಪ್ ಫಾಲ್ ತೊಗೊಬಂದರೂ ಬರ್ಬೋದೇನೋ, ಯಾರಿಗೆ ಗೊತ್ತು. ಅದು ನಾವು ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಾರ್ಕೆಟಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಆ್ಯಕ್ಚುಲಾಗಿ ನಿಫ್ಟಿ ಮೂಮೆಂಟ್ ಆದ್ರೂ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟು ಮೂಮೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಲೂ ಹೇಳ್ತೀನಿ ಕೇಳಿ. ಬಿಕಾಸ್ ಆಫ್ ಆಯಿಲ್ ಪ್ರೈಸ್ ರೈಸ್ ಆಗ್ತಿರೋದ್ರಿಂದ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಸೊ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದಿದ್ದರಿಂದಲೇ ಬ್ಯಾಂಕಿಂಗ್ ಸ್ಟಾಕ್ ಬೆಳಗ್ಗೆನೇ ಸೆಲ್ಲಿಂಗ್ ಪ್ರೆಷರ್ ತೋರಿಸಿದೆ. ಅದಾದಮೇಲೆ ಸ್ಲೋಲಿ ರಿಕವರಿ ಕೂಡ ಆಗಿದೆ. ಸೊ ಬ್ಯಾಂಕಿಂಗ್ ಸ್ಟಾಕ್ಸಲ್ಲೂ ಕೂಡ ಅಷ್ಟೇ ಸೆಲ್ಲರ್ಸ್ ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ ಹೊರತು ಮಾರ್ಕೆಟ್ ಈಸ್ ನಾಟ್ ಮೂವಿಂಗ್. ನೋಡಿ ಎಕ್ಸಾಕ್ಟ್ಲಿ ಬ್ಯಾಂಕ್ ಎಲ್ಲಿಂದ ರಿಜೆಕ್ಷನ್ ಆಗ್ತಿದೆ, 0.5 ಇಂದಲೇ ರಿಜೆಕ್ಷನ್ ತೊಗೊಳ್ತಿದೆ. ಸೊ ನೋ ಐಡಿಯಾ, ಬ್ಯಾಂಕ್ ನಿಫ್ಟಿ ಥರ ಇವತ್ತು ನಿಫ್ಟಿ ಏನಾದರೂ ಈ ಥರ ಆಗಿದ್ದರೆ ಲೈಕ್ 2 ಟ್ರೇಡಲ್ಲಿ ಉತ್ತಮ ಪ್ರಾಫಿಟ್ ಆಗ್ತಿತ್ತು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಮನಿ ಇಸ್ ಮನಿ. ಸೊ ದುಡ್ಡು ಆಗಿದೆ ಇವತ್ತಿಂದ ಆಗಿದೆ. ಇದಕ್ಕಿಂತ ಎಕ್ಸ್ಟ್ರಾ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕ್ಕೂ ಕೂಡ ಹೋಗಬಾರ್ದು. ಇವೆಲ್ಲ ಥಿಂಗ್ಸ್ಗಳನ್ನ ನೀವು ಲೈಕ್ ಯಾವುದೇ ಆಪ್ಷನ್ ಚೈನ್ ಆಗಲಿ ಇಲ್ಲ ಪ್ರೀಮಿಯಮ್ ಚಾರ್ಟ್ಗಳು ನೋಡೋಗಿ ಎಲ್ಲ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಲೈಕ್ ಏನಂದರೆ ಲೈಕ್ ಮಾರ್ಕೆಟ್ನ ಡೈಲಿ ಪ್ರೈಸ್ ಆ್ಯಕ್ಷನ್ನು, ನಾನೀಗ ಫಿಬೊನಾಚಿ ವಿತ್ ಪ್ರೈಸ್ ಆ್ಯಕ್ಷನ್ ಹೇಗೆ ನೋಡ್ತೀನಿ ಆ ಥರ ನೀವು ಪ್ರೈಸ್ ಆ್ಯಕ್ಷನ್ಸ್ಗಳನ್ನ ನೋಡಿ ವಾಚೌಟ್ ಮಾಡಿ ನಿಮ್ಮನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೇ ಟ್ರೇಡ್ ಮಾಡಲಿಕ್ಕೆ ಆಗೋದು. ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.